ಎಲ್ಲರಿಗೂ ನಮಸ್ಕಾರ. ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಂಡಿಯಾದ ಒನ್ ಅಂಡ್ ಓನ್ಲಿ ಬ್ರ್ಯಾಂಡ್ ಆದಂತಹ ಏಸ್ ಕಂಪನಿಯ ಅಲ್ಟ್ರಾ ಪ್ಲಸ್ ಅನ್ನೋಂಥ ಒಂದು ಭತ್ತ ಕೊಯ್ಯೋ ಮಷಿನ್ ನ ರಿವ್ಯೂ ಮಾಡೋದಕ್ಕೆ ಅಂತ ದೊಡ್ಡ ಬಾತಿಗೆ ಬಂದಿದ್ದೀವಿ. ಈ ಮಷಿನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ನಮ್ಮ ರೈತರಿಂದಾನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್. ನಿಮ್ಮ ಹೆಸರು ಬಸವರಾಜ್. ನೋಡಿ, ಬಿ ಸ್ಕ್ವೇರ್ ಇಲ್ಲೇ ಇದೀವಿ. ಈ ಮಷಿನ್ ತಗೊಂಡು ಎಷ್ಟು ವರ್ಷ ಆಯ್ತು ನೀವು? ಸರ್ 8 ತಿಂಗಳು ಆಯ್ತು ಸರ್. 8 ತಿಂಗಳು. 8 ತಿಂಗಳು. ಇದು ನೀವು ಹೊಸದೇ ತಗೊಂಡ್ರ? ಹೊಸದೇ ತಗೊಂಡಿದ್ದೆ. ಇದು ಮೇನ್ ಡೀಲರ್ ಎಲ್ಲಿದ್ದಾರೆ ನೀವು? ಡೀಲರ್ ಬಾದಿ ನಾಗರಾಜ್ ಅಂಡ್ ಕಂಪನಿ. ನಾಗರಾಜ್ ಅಂಡ್ ಕಂಪನಿ ಇದೆಯಲ್ಲ ಅಲ್ಲಿ. ಓಕೆ. ಇದು ನಿಮ್ಗೆ ಆನ್ ರೋಡ್ ಎಷ್ಟು ಬಿತ್ತು ಸರ್? ಇದು ಆನ್ ರೋಡ್ 24,75. 24,75,000. ಸಬ್ಸಿಡಿ ಏನಾದ್ರು ಸಿಕ್ಕಿದೆ? ಸಬ್ಸಿಡಿ ಏನಿಲ್ಲ. ಸಬ್ಸಿಡಿ ಸಿಕ್ಕಿಲ್ಲ. ಅಂದ್ರೆ ಈ ಜನರಲ್ SC ST ಕ್ಯಾಟಗರಿಗಳಿಗೆ ಯಾವ್ದಕ್ಕೂ ಕೊಟ್ಟಿಲ್ಲ. ಓಕೆ. ನೀವು ಫುಲ್ ಕ್ಯಾಶ್ ಕೊಟ್ಟ ಅಥವಾ ಲೋನ್ ಮಾಡಿಸ್ಕೊಂಡಿವಿ ಸರ್? ಲೋನ್ ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ನೋಡಿದ್ದು ಲೋನ್ ಮಾಡಿಸ್ಕೊಂಡು. ಓಕೆ. ಈ ಲೋನ್ ಎಲ್ಲ ಶೋರೂಮ್ ಅವರೇ ಮೇಂಟೈನ್ ಮಾಡ್ತಾರೆ? ಶೋರೂಮ್ ಅವರೇ ಮೇಂಟೈನ್ ಎಲ್ಲ ಅವರೇ ಮಾಡ್ತಾರೆ. ಓಕೆ. ಇವಾಗ ಈ ಗಾಡಿ ಬಗ್ಗೆ ಮಾತಾಡೋಣ. ಈಗ ನೀವು ಎಷ್ಟು ತಾಸು ಓಡಿಸಿದ್ದೀರಾ ಈ ಗಾಡಿನ? ಸರ್ ಇವಾಗ ಗಾಡಿ ತಗೊಂಡು ಈಗ ಆಲ್ರೆಡಿ 750 ತಾಸು ಹೋಗಿದೆ ಸರ್. 750 ತಾಸು. ಇಲ್ಲಿವರೆಗೂ ಏನಾದ್ರು ಪ್ರಾಬ್ಲಮ್ಸ್? ಯಾವುದೇ ಪ್ರಾಬ್ಲಮ್ ಬಂದಿಲ್ಲ ಸರ್. ಒಂದು ಏನಾರು ಮೇಜರ್ ಈಗ ಏನಾರು ಒಂದು ಸಣ್ಣ ಪುಟ್ಟ ಇದ್ದ ಬರ್ತಾವೆ ಸರ್. ಅವ್ರಿಗೆ ಸರ್ವಿಸ್ ಸೆಂಟರ್ ಮಾಡಿದ್ರೆ ಸಡನ್ ಆಗಿ ಬಂದು ಇಮಿಡಿಯೇಟ್ ಆಗಿ ಬಂದು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿ. ಓಕೆ. ಸರ್ವಿಸ್ ಎಲ್ಲ ಹೇಗಿದೆ ಇವ್ರದ್ದು? ಚೆನ್ನಾಗಿದೆ ಸರ್ ಸರ್ವಿಸ್. ಇವರೇ ಬಾತಿ ನಾಗರಾಜ್ ಕಂಪನಿ ಅವರೇ. ಓಕೆ. ಕಂಪ್ಲೀಟ್ ಏಸ್ ಪ್ರೊಫೆಷನಲಿಸ್ಟೇ ಇದಾರೆ. ಹಾ ಸರ್. ಸೊ ಹಾಗಾಗಿ ನಿಮ್ಗೆ ಸರ್ವಿಸ್ ಅಲ್ಲಿ ಏನ್ ತೊಂದರೆ ಇಲ್ಲ. ಈಗ 750 ತಾಸು ಅಂದ್ರಲ್ಲ, ಇದು ನೀವು ತಾಸಿಗೆ ಎಷ್ಟು ಚಾರ್ಜಸ್? ಇದಕ್ಕೆ ಚಾರ್ಜಸ್ 2,600 ಇಂದ 2,800 ವರೆಗೂ ಮಾಡ್ತೀವಿ ಸರ್ ಒಂದು ಗಂಟೆಗೆ ಚಾರ್ಜಸ್. ಒಂದು ಗಂಟೆಗೆ ಏನಿಲ್ಲ ಅಂದ್ರೆ ಕನಿಷ್ಠ 6.5 ಇಂದ 7 ಲೀಟರ್ ಡೀಸೆಲ್ ಕುಡಿಯುತ್ತೆ ಸರ್. 6 ರಿಂದ 7 ಲೀಟರ್ ಡೀಸೆಲ್. ಈಗ ನಿಮ್ಗೆ ಅದರಲ್ಲಿ ಎಷ್ಟು ಖರ್ಚು ತೆಗೆದು ಎಷ್ಟು ಉಳಿಬಹುದು? ಖರ್ಚು ತೆಗೆದು ಅಂದ್ರೆ ಡ್ರೈವರ್ದು, ಆಮೇಲೆ ಡೀಸೆಲ್ದು, ಆಮೇಲೆ ಗಾಡಿದು ಎಲ್ಲ ತೆಗೆದ್ಬಿಟ್ಟು 1,000 ಉಳಿಬಹುದು ಸರ್. 1,000 ಉಳಿಬಹುದು. ನೀವು ದಿವಸಕ್ಕೆ ಎಷ್ಟು ತಾಸು ಕಟ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಅಂದ್ರೆ 6 ಇಂದ 7 ತಾಸು ಮಾಡ್ತೀವಿ ಸರ್. ಸೀಸನ್ ಫುಲ್ ಟೈಟ್ ಇತ್ತು ಅಂದ್ರೆ 8 ರಿಂದ 10 ತಾಸು. 8 ರಿಂದ 10 ತಾಸು. ಯಾವರೇಜ್ ಆಗಿ ಎಷ್ಟು ನೀವು ಅರ್ನಿಂಗ್ಸ್ ಮಾಡ್ಬೋದು ಪರ್ ಡೇಗೆ? ಪರ್ ಡೇ ಆವರೇಜ್ ಅಂದ್ರೆ 7 ಅವರ್ಸ್ ಸರ್. ಸೊ ನೀವು ಯಾವರೇಜ್ ಆಗಿ ಒಂದು 7,000 ರೂಪಾಯಿ ದುಡಿಬಹುದು ದಿವಸಕ್ಕೆ. ಅಂದ್ರೆ ತಿಂಗಳಿಗೆ ಒಂದು 2 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಇರುತ್ತೆ ನಿಮ್ಗೆ. ಎಲ್ಲ ನಿವ್ವಳ ಲಾಭ ಇದು. ಇಲ್ಲಿವರೆಗೂ ಒಂದು ವರ್ಷದಲ್ಲಿ ನೀವು ಎಷ್ಟು ಅರ್ನಿಂಗ್ಸ್ ಆಗಿಲ್ಲ ಸರ್? 8-9 ತಿಂಗಳಾಗಿದೆ. ಒಂದು ಖರ್ಚು ಡ್ರೈವರ್ದು ಎಲ್ಲ ತೆಗೆದು ಒಂದು 10 ರಿಂದ 12 ಲಕ್ಷ ಅಂತೂ ದುಡಿದೆ. ಇದು ಗಾಡಿ ಪವರ್ ಹೇಗಿದೆ? ಗಾಡಿ ಪವರ್ ಬಂದ್ ಸರ್ ಇದು 100 HP ಗಾಡಿ ಸರ್. ಇದು ಬಂದು ಸೆಂಟ್ ರೋಲರ್. ಬೇರೆವೆಲ್ಲ ಸೈಡ್ ರೋಲರ್ ಇದೆ ಸರ್. ಇದನ್ನ ನೀವು ಗಾಡಿ ಯಾವುದೇ ರೋಡ್ ಅಲ್ಲಿ ಆಗ್ಲಿ, ಇಲ್ಲೇ ಕಟಿಂಗ್ ಮಾಡುವಾಗ್ಲಿ, ಏನೇ ಆಗ್ಲಿ ಟ್ರ್ಯಾಕ್ ಅಂತ ಯಾವುದೇ ಕಾರಣಕ್ಕೂ ಸೈಡ್ ಆಗಲ್ಲ. ಅದೊಂದು ಫ್ಯೂಚರ್ ಇದೆ ಸರ್. ಇದು ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಇದೆ. ಖರ್ಚು ನಿಮಗೆ ಇಲ್ಲಿವರೆಗೂ ಸರ್ವಿಸ್ ಚಾರ್ಜಸ್ ಎಲ್ಲ ಹೇಗಿದೆ? ಸರ್ವಿಸ್ ಅಂದ್ರೆ ಫಸ್ಟ್ 4 ಸರ್ವಿಸ್ ಕಂಪ್ನಿಯಿಂದ ಮಾಡ್ಕೊಡ್ತಾರೆ ಸರ್. ಆಮೇಲೆ ಏನಿದ್ರು ನಮ್ದು ನಾವು ಓನ್ ಆಗಿ ಮಾಡಿಸ್ಕೋಬಹುದು. ಎಷ್ಟು ತಾಸಿಗೆ ಫಸ್ಟ್ ಸರ್ವಿಸ್ ಮಾಡಿಸಿದ್ದು? ಫಸ್ಟ್ ಸರ್ವಿಸ್ 250 ತಾಸಿಗೆ ಮಾಡಿಸಿದ್ವಿ. ಸೆಕೆಂಡ್ ಸರ್ವಿಸ್ 400 ತಾಸಿಗೆ. ಆಮೇಲೆ ಥರ್ಡ್ ಸರ್ವಿಸ್ ಒಂದು 600 ತಾಸಿಗೆ ಮಾಡಿಸಿದೆ. ಇನ್ನೊಂದು ಸರ್ವಿಸ್ ಫ್ರೀ ಇದೆ ಸರ್. ಫ್ರೀ ಇದೆ. ಈಗ ಫ್ರೀ ಸರ್ವಿಸ್ ಬ್ಯಾಲೆನ್ಸ್ ಇದೆ. ಸೊ ಮಿನಿಮಮ್ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಫ್ರೀ ಸರ್ವಿಸ್ ಇದ್ಕೊಂಡು ಕೂಡ? ಈ ಇಂಜಿನ್ ಆಯಿಲ್ ಗೆ ಅದಕ್ಕೆಲ್ಲ ಇಂಜಿನ್ ಆಯಿಲ್ ಅದನ್ನೆಲ್ಲ ನೋಡ್ಕೊಂಡ್ರೆ ಒಂದು ಆ ಗಾಡಿ ಹಳೆ ಗಾಡಿ ತಗೊಂಡ್ರೆ ಈ ಗಾಡಿ ಸ್ವಲ್ಪ ಉತ್ತಮ ಅನ್ಸುತ್ತೆ ಸರ್. ಆಯಿಲ್ ಚೇಂಜ್ ಅಷ್ಟೇ ಸರ್ ಇದ್ರಲ್ಲಿ ಬರೋದು. ಮತ್ತೆ ಆಯಿಲ್ ಚೇಂಜ್, ಇನ್ನೇನು ರೋಲರ್ ಸರ್ವಿಸ್ ಅದೆಲ್ಲ ನಾವು ಮಾಮೂಲಿ ಮಾಡ್ಕೊಂತೀವಿ. ಈ ಕಟಿಂಗ್ ಸ್ಪೀಡ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ನೀವು ಯಾಕಂದ್ರೆ ಒಂದ್ಸತಿ ಟ್ರಯಲ್ ನೋಡ್ಬೋದು. ಈ ಕಟ್ ಮಾಡುತ್ತೆ ಮಿಷಿನ್, ನೀವು ಟ್ರಯಲ್ ನೋಡ್ಬೋದು. ನಾವಿನ್ನ ಇಲ್ಲಿಗೆ ಬಂದು ತುಂಬಾ ಹೊತ್ತಾಗಿದ್ಲ, ಅಲ್ಲೇ ಅರ್ಧ ಎಕರೆ ಮೇಲೆ ಹೊಲನ ಕೊಯ್ದ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಫಾಸ್ಟ್ ಆಗ್ತಾ ಇದೆ ಕೆಲಸ, ಎಷ್ಟು ಕಾರ್ಯಕ್ಷಮತೆ ಇದೆ ಅಂತ. ಈ ಭತ್ತ ಕೊಯ್ಯೋ ಮಷಿನ್ ಅಲ್ಲೇ ಬೇರೆ ಬೇರೆ ತರದ ಬ್ರ್ಯಾಂಡ್ಗಳು ಇದಾವೆ. ಬ್ರ್ಯಾಂಡ್ ನೇಮ್ ನ ಮೆನ್ಷನ್ ಮಾಡಕ್ ಇಷ್ಟ ಪಡೋದಿಲ್ಲ. ಬಟ್ ಅದೆಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಈ ಏಸ್ ಬ್ರ್ಯಾಂಡ್ ಅನ್ನೋದೇನಿದೆ ಇದು ಟಾಪ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಬೇರೆ ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಪ್ರೈಸಿಂಗ್ ಅಲ್ಲೂ ಕೂಡ ರೀಸನೇಬಲ್ ಆಗಿದೆ. ಹಾಗೂ ಸರ್ವಿಸ್ ಆನ್ ಟೈಮ್ ಸರ್ವಿಸ್ ಇರುತ್ತೆ ನಿಮ್ಗೆ. ಈ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಗಳಿಗೆ ನಿಮ್ಮ ಸಪೋರ್ಟ್ಗಳು ಹೀಗೆ ಇರಬೇಕು. ಈ ಬ್ರ್ಯಾಂಡ್ ಅನ್ನ ಮೇನ್ ಡೀಲರ್ಶಿಪ್ ಏನಿದ್ದಾರೆ ಅವರು ಬಾತಿ ನಾಗರಾಜ್ ಅಂಡ್ ಕಂಪನಿ ಅವರು. ಇದರ ಸ್ಪೇಸ್ ಆಗಿರ್ಬೋದು ಅಥವಾ ಸರ್ವಿಸ್ಗಾಗಿ ಬಾತಿ ನಾಗರಾಜ್ ಅಂಡ್ ಕಂಪನಿಯನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೂ ಕೂಡ ಕಾಣಬಹುದು. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ. ಈಗ 60 HP ಗಾಡಿ ಇದೆ ಇದ್ರಲ್ಲೇ, ಅದ್ರಲ್ಲಿ ಸೈಡ್ಗೆ ಹುಲ್ಲೆಲ್ಲ ಬೀಳುತ್ತೆ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಆಗುತ್ತೆ? ಅದು ಸೈಡ್ ಹುಲ್ಲು ಬೀಳುತ್ತೆ ಅಂದ್ರೆ ಅದೇ ಸರ್, ಇದು ಹಿಂದ್ಗಡೆ ಹುಲ್ಲು ಬೀಳುತ್ತಲ್ಲ. ನೆಕ್ಸ್ಟ್ ಈಗ ಫ್ಯೂಚರ್ ಅಲ್ಲಿ ರೈತರು ಯಾರು ಸಿಗ್ತಾ ಇಲ್ಲ ಹುಲ್ಲು ಎರಕ್ಕೆ ಇದಕ್ಕೆ. ಸೈಡ್ ಸೆಂಟ್ರಲ್ ಬೀಳೋದ್ರಿಂದ ಹುಲ್ ಕಟ್ಟೋ ಮಿಷನ್ ಅದನ್ನ ಕಟ್ಟುವಾಗ ಯೂಸ್ ಆಗುತ್ತೆ ಸರ್. ಇನ್ನೊಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ ಸರ್. ಇದು ಸ್ಪೀಡ್ ಜಾಸ್ತಿ ಇದೆ. ಈಗ ಬೇರೆ ಕಂಪನಿಗಳ ಗಾಡಿ ಇದಾವಲ್ಲ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಹೇಗಿದೆ? ಇದು ಸ್ವಲ್ಪ ಫ್ಯೂಚರ್ ಚೆನ್ನಾಗಿದೆ ಸರ್. ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ, ಹಂಗಾಗಿ ನನಗೆ ಇದು ಚೆನ್ನಾಗಿ ಅನಿಸ್ತು. ಹಂಗಾಗಿ ಎಸ್ ಅಲ್ಟ್ರಾ ಪ್ಲಸ್ ತಗೊಂಡಿದ್ವಿ. ಈ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ಇದ್ರಲ್ಲಿ ಸರ್ವಿಸ್ ಎಲ್ಲ ಬೇಗ ನಿಯರ್ ಬೈ ಸಿಗುತ್ತೆ. ಕಾಲ್ ಮಾಡಿದ್ರೆ ಸರ್ವಿಸ್ ಅವರು ಬಂದು ಇಮಿಡಿಯೇಟ್ ಆಗಿ ಅಟೆಂಡ್. ನಿಮ್ಗೆ ಸರ್ವಿಸ್ ಎಲ್ಲ ಏನೂ ತೊಂದರೆ ಇಲ್ಲ.
ಓಕೆ, ಇಂಡಿಯನ್ ಬ್ರ್ಯಾಂಡ್ ಅನ್ನೋದು ನಿಮ್ಗೆ ಹೇಗ್ ಅನ್ಸುತ್ತೆ ಇದು? ಚೆನ್ನಾಗಿದೆ ಸರ್, ಚೆನ್ನಾಗಿರೋದಕ್ಕೋಸ್ಕರ ತಗೊಂಡಿರೋದು. ಓಕೆ ಓಕೆ, ಯಾವ್ದು ಕೂಡ ಆತರ ಫಾಲ್ಟ್ ಕಂಡಿಲ್ಲ. ಫಾಲ್ಟ್ ಅಂತ ಏನು ಬಂದಿಲ್ಲ. ಇವಾಗ ನೀವು ಭತ್ತ ಕೊಯ್ಯೋದ್ ಬಿಟ್ರೆ ಬೇರೆ ಇನ್ನೇನೇನು ಹಾರ್ವೆಸ್ಟ್ ಬೇರೆ ಮಾಡ್ತಾರೆ? ಇದರಲ್ಲಿ ಹಾರ್ವೆಸ್ಟ್ ಅಂದ್ರೆ ಸರ್ ಹೆಸರು ಕಾಳು ಕೊಯ್ತೀವಿ ಸರ್, ಆಮೇಲೆ ರಾಗಿ, ಹೆಸರು ಕಾಳು ರಾಗಿ ಅಂತೂ ಕೊಯ್ದೀವಿ ಸರ್ ಇದುವರೆಗೂ. ಅದ್ರಲ್ಲಿ ಮಾತ್ರ ಚೆನ್ನಾಗಿದೆ, ಬೇರೆ ಯಾವ್ದು ಇನ್ನೂ ನೋಡಿಲ್ಲ, ಮುಂದೆ ಟ್ರೈ ಮಾಡ್ಬೇಕು. ನೀವು ಇಲ್ಲಿ ದಾವಣಗೆರೆ ಸರೌಂಡಿಂಗ್ ಮಾತ್ರ? ಇಲ್ಲ ಸರ್, ನಾವು ಸಿನ್ನೂರು, ಗಂಗಾವತಿ, ಹೂವಿನಡಗಲಿ ಅಲ್ಲೆಲ್ಲ ಹೋಗಿ ಕಟಾವ್ ಮಾಡ್ತೀವಿ ಸರ್. ಓಕೆ, ನೋಡಿ ಇದು ಕೇವಲ ಭತ್ತ ಕೊಯ್ಯೋ ಮಷಿನ್ ಮಾತ್ರ ಅಲ್ಲ, ಅವ್ರು ಹೇಳಿದಾಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಹಾರ್ವೆಸ್ಟ್ ಮಾಡ್ಬೋದು ಇದರಿಂದ. ಸರ್, ಇವಾಗ ನೀವು ಆಫ್ ಸೀಸನ್ ಅಲ್ಲಿ, ಈಗ ಒಂದ್ ಸೀಸನ್ ಅಲ್ಲಿ ಎಷ್ಟುವರೆಗೂ ಅರ್ನಿಂಗ್ಸ್ ಮಾಡ್ಬೋದು? ಸರ್, ನಾವು ಒಂದ್ ಸೀಸನ್ ಅಲ್ಲಿ ಏನಿಲ್ಲ ಅಂದ್ರೂ ನಮ್ಮೂರಲ್ಲಿ ಮಾತ್ರ ಒಂದ್ 200ರಿಂದ 250 ತಾಸು ಕೊಯ್ತೀನಿ ಸರ್. ಹೊರಗಡೆ ಒಂದ್ 200 ತಾಸು ಕೊಯ್ತೀನಿ ಸರ್. ಇದು ಒಂದ್ ಸೀಸನ್ ಎಷ್ಟು ದಿನಗಳು ಇಲ್ಲಿ ಸೀಸನ್ ಅಂದ್ರೆ ಸರ್ ಒಂದೂವರೆ ತಿಂಗಳು ಇರುತ್ತೆ ಸರ್, ಬಹಳ ಅಂದ್ರೆ. ಇದರಿಂದ ನೀವು ಖುಷಿಯಾಗಿದ್ದೀರಾ? ಖುಷಿಯಾಗಿದೆ ಸರ್, ಆತರ ಓವರ್ ಆಲ್ ಈ ಇದು ತಗೊಂಡಾಗಿಂದ ಚೆನ್ನಾಗಿದೆ ಸರ್, ಹ್ಯಾಪಿ ಆಗಿದೆ. ಚೆನ್ನಾಗಿದೆ. ಓಕೆ, ನಿಮ್ದು ಮನೆ ಖರ್ಚು ಎಲ್ಲ ಮೇಂಟೈನ್ ಆಗ್ತಾ ಇದೆ. ಓಕೆ, ನೋಡಿದ್ರಲ್ಲ, ಈ ಗಾಡಿಯನ್ನ ಪರ್ಚೇಸ್ ಮಾಡಿರುವಂತ ವ್ಯಕ್ತಿ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ನೀವು ಇದನ್ನ ರೇಟಿಂಗ್ಸ್ ಕೊಡೋದಾದ್ರೆ 10 ಗೆ ಎಷ್ಟು ರೇಟಿಂಗ್ಸ್ ಕೊಡಕ್ಕೆ ಇಷ್ಟಪಡ್ತೀವಿ? 9 ಅಂತೂ ಕೊಡ್ತೀನಿ ಸರ್. 9 ಅಂತ ಕೊಡ್ತೀರಾ? ಮಷಿನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಈಗ ರೈತರಿಂದ ತಿಳ್ಕೊಳ್ಳೋಣ ಬರ್ರಿ, ಈ ಮಷಿನ್ಗಳು ಬಂದಾಗಿಂದ ಅವ್ರಿಗೆ ಎಷ್ಟು ಉಪಯುಕ್ತವಾಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ರಾಘವೇಂದ್ರ ಅಂತ, ಹಳೆಬಾತಿ ಅವರು. ಸರ್, ಇವಾಗ ಈ ಯಂತ್ರೋಪಕರಣಗಳು ಬಂದಿದಾವಲ್ಲ, ಇದು ಬಂದಾಗಿಂದ ರೈತರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ? ಈಗ ಯಂತ್ರೋಪಕರಣ ಇಲ್ದ ಎಲ್ಲದ್ರೆ ಒಕ್ಕಲುತನ ಮಾಡೋದೇ ಆಗ್ತಿಲ್ಲ ಸರ್. ಈಗಿನ ಲೇಬರ್ಸ್ ನಲ್ಲಿ, ಈಗಿನ ಕೂಲಿ ರೇಟ್ ನಲ್ಲಿ ಒಕ್ಕಲುತನ ಮಾಡೋದೇ ಆಗ್ತಿಲ್ಲ. ಅದ್ರಲ್ಲಿ ಈ ಮಿಷಿನ್ ಬಂದ್ಮೇಲೆ ಚೆನ್ನಾಗಿದೆ. ಇದು ಒಂದ್ 40 ನಿಮಿಷಕ್ಕೆ ಒಂದ್ ಎಕರೆ ಕೊಯ್ತೈತ್ರಿ. ಇದು ಚೆನ್ನಾಗಿದೆ ಮಿಷಿನ್. ಇದಕ್ಕೂ ಮುಂಚೆ ಬೇರೆ ಮಷಿನ್ಗಳು ಯಾವ್ದಾದ್ರು ಯೂಸ್ ಮಾಡಿದ್ರ? ಇದು ಕ್ಲಾಸ್ ಗಾಡಿ ಮಾಡ್ತಿದ್ವಿ, ಅದು ಸ್ವಲ್ಪ ಹಪ್ಪೈತ್ರಿ ಅಂದ್ರೆ ಕಾಳು ಹಾಕೋದ್ ಬಹಳ ತ್ರಾಸ ಆಗದ್ರಿ. ಇದು ಫುಲ್ ರೌಂಡ್ ತಿರ್ಗಾದ ನಮಗೆ ಕಾಳು ಹಾಕೋದು ಏನ್ ಸಮಸ್ಯೆ ಇಲ್ಲ ರೀ. ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡ್ ಕಾಳು ಹಾಕ್ಸ್ಕೋಬಹುದು. ಹಿಂದ್ಗಡೆ ಹುಲ್ಲು ಬೀಳೋದ್ರಿಂದ ನಮಗೆ ಹುಲ್ಲು ಚೆನ್ನಾಗ್ ಸಿಗುತ್ತೆ. ದಿಂಡಿ ಮೇಲೆ ಬಿದ್ದೇನ್ರಿ, ಟ್ರಾಕ್ ಏನ್ ತೊಳೆಯೋದಿಲ್ರಿ. ಚೆನ್ನಾಗಿದೆ. ಒಟ್ನಲ್ಲಿ ಇದು ಸೇವಿಂಗ್ಸ್ ಆಗ್ತಾ ಇದೆ ನಿಮಗೆ. ಈಗ ಕೈಲಿ ಕೊಯ್ದು ಒಕ್ಕಲತನ ಮಾಡ್ತಿದ್ರಲ್ಲ, ಅದ್ರಲ್ಲಿ ಎಷ್ಟು ಟೈಮ್ ಹೋಗ್ತಿತ್ತು? ಅದು ಸಾಧ್ಯ ಅಲ್ಲ ಬಿಡ್ರಿ, ಅದು ಕೈಲಿ ಕೊಯ್ಯೋದು ಅದು ಬಹಳ ಕಷ್ಟ. ಅದು ಹೇಳೋದು ಸಾಧ್ಯ. ಈಗ ಆಳುಗಳು ಸಿಗ್ತಾ ಇಲ್ಲ. ಮಿಷಿನ್ ಎಲ್ಲೇ ಒಂದ್ ಸ್ವಲ್ಪ ಉಳಿಸಿದ್ ಕೊಯ್ಯೋದ ಸಮಸ್ಯೆ ಆಗೈತ್ರಿ. ಮೂಲೆ ಬಿಟ್ಟದ್ ಕೊಯ್ಯೋದ ಸಮಸ್ಯೆ ಆಗೈತಿ. ಎಕರೆ ಗಂಟೆ ಕೊಯ್ಯೋದು ಸಾಧ್ಯ ಅಲ್ಲ. ಈ ಅಲ್ಟ್ರಾ ಪ್ಲಸ್ ಏನಿದೆ ಅಲ್ಲ, ಇದ್ರಲ್ಲಿ ಭತ್ತ ಕೊಯ್ಸ್ತಾ ಇದೀರಲ್ಲ, ಇದು ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಎಲ್ಲ ನೀಟಾಗಿ ಕೊಯ್ತಾ ಇದಾರ? ನೀಟಾಗಿ ಕೊಯ್ದೈತ್ರಿ, ಕಾಳು ಚೆನ್ನಾಗ್ ಬರುತ್ತೆ. ಇವಾಗ ಇದು ಕಾಳು ಆಗ್ತಾ ಇದೆಲ್ಲ, ಮುಂಚೆ ಇದ್ದ ಗಾಡಿಗಳ ಎಲ್ಲ ಹೆಂಗೆ ಈ ತರ ಆಗ್ತಿದ್ದಿಲ್ಲ ಸರ್. ಅದು ಅಪ್ಪಿದ್ರೆ ಕಾಳು ಹಾಕೋದು ಬರ್ತಿದ್ದಿಲ್ಲ. ಎಲ್ಲಿಂದ್ರೆ ಕಾಳು ಹಾಕ್ಸಬಹುದು. ಇವಾಗೆಲ್ಲ ಅಗರ ಆಗ್ತಾ ಇದೆ. ಮಳೆಗಾಲದಲ್ಲಿ ಕೆಸರು ಗದ್ದೆಗಳು ಇರುತ್ತೆ, ಅದ್ರಲ್ಲೆಲ್ಲ ಹೇಗೆ ಪರ್ಫಾರ್ಮ್ ಹೋಗುತ್ತೆ? ಏನಾದ್ರು ಲಾಸ್ ಆಗತ್ರ? ಇಲ್ಲ, ಲಾಸ್ ಏನಾಗಲ್ಲ, ಏನ್ ತೊಂದ್ರೆ ಇಲ್ಲ. ಅಷ್ಟೇ. ನಾವು ನಿನ್ನೆ ಕ್ಲಾಸ್ ಗಾಡಿ ಕೊಯ್ಸ್ಬೇಕಾಗಿತ್ತು. ಈ ಗಾಡಿಗೋಸ್ಕರ ಒಂದಿನ ವೇಟ್ ಮಾಡಿ ಇವತ್ತು ಕೊಯ್ಸ್ತದ. ಓಕೆ, ನಿಮ್ಮ ಅಲ್ಟ್ರಾ ಪ್ಲಸ್ ಬೇಕಂತಂದು ಇದ್ರಲ್ಲಿ ಕೊಯ್ಸ್ತಾ ಇದ್ರ. ಕ್ವಿಕ್ ಆಗಿ ಆಗುತ್ತೆ, ಹಾಗೂ ಕಾಳು ವೇಸ್ಟ್ ಆಗಲ್ಲ, ಹುಲ್ಲು ಚೆನ್ನಾಗ್ ಸಿಗುತ್ತೆ, ಎಲ್ಲರೂ ಅನುಕೂಲ ರೀ ಗಾಡಿ. ಓಕೆ, ನೋಡಿದ್ರಲ್ಲ, ಇಷ್ಟು ಈ ರೈತರ ಸಂಭಾಷಣೆ. ಈಗ ರೈತರ ಬಾಯಿಂದಲೇ ನೀವು ಕೇಳಿದೀರಾ, ಪ್ರತಿಯೊಂದನ್ನು ಕೂಡ ಪ್ಲಸ್ ಪಾಯಿಂಟ್ ಹೇಳಿದ್ದಾರೆ ಏಸ್ ಅವರ ಅಲ್ಟ್ರಾ ಪ್ಲಸ್ ಬಗ್ಗೆ. ಈ ಏಸ್ ಭತ್ತ ಕೊಯ್ಯೋ ಮಷಿನ್ ತಗೊಂಡಂತ ವ್ಯಕ್ತಿಗಳು ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಸೊ ಇದು ಓವರ್ ಆಲ್ ರಿವ್ಯೂ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.